ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಚಿದಾನಂದ ಪಟೇಲ್ ಈಗ ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್, ಈಗಾಗಲೇ ನಡೀತಾ ಇರುವಂತಹ ಬೆಳವಣಿಗೆಯನ್ನು ನಾವು ನೋಡ್ತಾ ಹೋದ್ರೆ ಯಾವ ಸ್ವರೂಪದಲ್ಲಿ ಈಗ ನಿರ್ಣಯದ ಅಂಗೀಕಾರ ಇರಬಹುದು, ಒಂದು ನಿರ್ಣಯವನ್ನು ಅಂಗೀಕಾರ ಮಾಡಿ ಸಿದ್ದರಾಮಯ್ಯನವ್ರನ್ನ ಅವರ ಕೆಲಸವನ್ನ ಶ್ಲಾಘಿಸುವ, ಅವರ ಬದ್ಧತೆಯನ್ನ ಶ್ಲಾಘಿಸುವಂತಹ ಕೆಲಸ ಒಂದು ಕಡೆ ನಡೆದಿದೆ. ಈಗ ಮುಂದಿನ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ ಚಿದಾನಂದ್? ಹರಿಪ್ರಸಾದ್, ನ್ಯೂಸ್ 18 ಕನ್ನಡ ಸಿದ್ದರಾಮಯ್ಯನವರ ರಾಜೀನಾಮೆಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಆನ್ಲೈನ್ ರೆಸಲ್ಯೂಷನ್ ಮಾಡುತ್ತೆ. ಅದು ಡಿ ಕೆ ಶಿವಕುಮಾರ್ ಹೆಸರನ್ನ ಸ್ವತಃ ಸಿದ್ದರಾಮಯ್ಯನವರೇ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಘೋಷಣೆಯನ್ನು ಮಾಡ್ತಾರೆ ಅಂತೇಳಿ ನಾವು ನ್ಯೂಸ್ 18 ಆರಂಭದಿಂದಲೂ ಕೂಡ ಹೇಳಿದ್ವಿ. ಅಂತೆ ಇದೀಗ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಹೆಸರನ್ನ ಮುಂದಿನ ಶಾಸಕಾಂಗ ಪಕ್ಷದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗಿದ್ದಾರೆ ಮತ್ತು ಇದು ಹೈಕಮಾಂಡ್ ತೀರ್ಮಾನದಂತೆ ನಾವು ಮಾಡ್ತಾ ಇದ್ದೀವಿ ಅಂತೇಳಿ ಆನ್ಲೈನ್ ರೆಸಲ್ಯೂಷನ್ನ ಓದಿದ್ರು. ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಅದಕ್ಕೆ ಅನುಮೋದನೆ ಕೊಟ್ಟರು ಮತ್ತು ಎಲ್ಲ ಶಾಸಕರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟರು. ಅದಾದ ಬಳಿಕ ನೂತನ ಶಾಸಕಾಂಗ ಪಕ್ಷದ ನಾಯಕನಾಗಿ ಡಿ ಕೆ ಶಿವಕುಮಾರ್ ಆಯ್ಕೆ ಆದರು. ಆಯ್ಕೆ ಆದ ಕೂಡಲೇ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಬಹುತೇಕ ಎಲ್ಲ ಶಾಸಕರುಗಳು ಕೂಡ ಅಭಿನಂದನೆ ಸಲ್ಲಿಸಿದರು. ಕೆ ಸಿ ವೇಣುಗೋಪಾಲ್ ಕೂಡ ಅಭಿನಂದನೆ ಸಲ್ಲಿಸಿದರು. ಅಭಿನಂದನೆ ಸಲ್ಲಿಸಿದ ಆದ ಮೇಲೆ ಇಡೀ ದೇಶದ ಇತಿಹಾಸದಲ್ಲಿ ಇದು ಹೊಸ ಮಾದರಿ ಅಂತ ಹೇಳ್ತಾರೆ, ಒಂದು ಹೊಸ ಬೀಳ್ಕೊಡುಗೆ ಅಂತೇಳಿ ಕೂಡ ಕರೆದರೂ ತಪ್ಪಾಗಲಾರದು. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ನೂತನ CLP ನಾಯಕ, ಶಾಸಕಾಂಗ ಪಕ್ಷದ ನಾಯಕ, ಒಂದು ನಿರ್ಣಯವನ್ನು ಪಾಸ್ ಮಾಡಿದರು. ಆ ನಿರ್ಣಯ ಈ ಹಿಂದಿನ CLP ನಾಯಕ ಆಗಿದ್ದಂಥ ಸಿದ್ದರಾಮಯ್ಯನವರ ಆಡಳಿತ ವೈಖರಿ ಮತ್ತು ಶಾಸಕಾಂಗ ಪಕ್ಷದಲ್ಲಿ ಅವರ ಸಮಾಜವಾದಿ ನಡೆ ಮತ್ತು ಅವರ ಕಾರ್ಯವೈಖರಿ, ಅವರು ಮುಖ್ಯಮಂತ್ರಿಗಳಾಗಿ ಮಾಡಿದಂಥ ಎಲ್ಲ ಕೆಲಸಗಳು ಎಲ್ಲವನ್ನು ಅಭಿನಂದಿಸಿ ಎಲ್ಲವನ್ನು ಕೂಡ ಗುಣಗಾನ ಮಾಡಿ ಮತ್ತು ಅವರಿಗೆ ಒಂದು ಇಡೀ ಶಾಸಕಾಂಗ ಪಕ್ಷದ ಎಲ್ಲ ಸದಸ್ಯರ ಒಟ್ಟಾರೆಯಾಗಿ ಒಂದು ಅಭಿನಂದನೆ ಮತ್ತು ಕೃತಜ್ಞತೆಯ ವಿದಾಯವನ್ನು ಹೇಳಿರ್ತಕ್ಕಂಥದ್ದು ಇದು ವಿಶೇಷ ಅಂತಲೇ ಹೇಳಲಾಗ್ತದೆ, ಒಂದು ವಿಶೇಷ ಗೌರವ ಅಂತಲೇ ಹೇಳಲಾಗ್ತದೆ. ಇದೇ ಕಾರಣಕ್ಕಾಗಿ ಶಾಸಕಾಂಗ ಪಕ್ಷ ಸಭೆ ನಡೀತಿರುವಂಥ ಸಂದರ್ಭದಲ್ಲಿ ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆಲ್ಲರೂ ಬದ್ಧರಾಗಬೇಕಂತೇಳಿ ಸಿದ್ದರಾಮಯ್ಯ ಹೇಳಿ ಘೋಷಣೆ ಮಾಡಿ ಹೈಕಮಾಂಡ್ನ ನಾಯಕರಾಗಿರ್ತಕ್ಕಂಥ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ರವರು ಹೊರ ನಡೆದು ನಂತರ ಹೈಕಮಾಂಡ್ನ ಸೂಚನೆಯಂತೆ ಒಂದು ನಿರ್ಣಯವನ್ನು ರೆಡಿ ಮಾಡಿ ಆ ನಿರ್ಣಯವನ್ನು ತೆಗೆದುಕೊಂಡು ಇಲ್ಲಿ ನಂತರ ಡಿ ಕೆ ಶಿವಕುಮಾರ್ ಹೆಸರನ್ನ ಸ್ವತಃ ಸಿದ್ದರಾಮಯ್ಯ ಕೈಯಿಂದ ಘೋಷಣೆ ಮಾಡಿದ ನಂತರ ಅದನ್ನು ಪರಮೇಶ್ವರ್ ಅನುಮೋದನೆ ಮಾಡಿದ ನಂತರ ಎಲ್ಲ ಶಾಸಕರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟ ನಂತರ ಸ್ವತಃ ನೂತನ CLP ನಾಯಕ ಆಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಈ ಒಂದು ನಿರ್ಣಯವನ್ನು ಮಂಡನೆಯನ್ನು ಮಾಡಿದ್ರು. ಈ ನಿರ್ಣಯಕ್ಕೆ ಎಲ್ಲ ಶಾಸಕರು ಕೂಡ ಬಹುಪರಾಕ್ನಿಂದ ನಿರ್ಣಯಕ್ಕೆ ಒಪ್ಪಿಗೆಯನ್ನು ಕೊಟ್ಟರು. ಆ ಮುಖಾಂತರ ಒಂದು ಹೊಸ ನಡಾವಳಿಯನ್ನ, ಒಂದು ಹೊಸ ಮಾದರಿಯನ್ನ ಒಂದು ಅನುಸರಿಸುವ ಮುಖಾಂತರ ದೇಶದ ಶಾಸಕಾಂಗ ಪಕ್ಷದ ಒಬ್ಬ ನಾಯಕನನ್ನ ಅವರಿಗೆ ಸುಸ್ವಾಗತವನ್ನು ಕೋರುತ್ತಾ ಮತ್ತು ಅವರ ಧನ್ಯತೆಯನ್ನು ಹೇಳ್ತಾ, ವಂದನೆಯನ್ನು ಹೇಳ್ತಾ, ಕೊನೆಗೆ ಕೃತಜ್ಞತೆ ಹೇಳ್ತಾ, ಅವರನ್ನ ನೆನೆಸಿಕೊಂಡು ಕೃತಜ್ಞತೆ ಹೇಳ್ತಾ ಒಂದು ಧನ್ಯವಾದವನ್ನು ಇಡೀ ಶಾಸಕಾಂಗ ಪಕ್ಷ ಸಭೆ ಅರ್ಪಿಸಿರ್ತಕ್ಕಂಥದ್ದು. ಹರಿಪ್ರಸಾದ್, ಇದೀಗ ಶಾಸಕಾಂಗ ಪಕ್ಷ ಸಭೆಯಲ್ಲಿ ನಾಯಕರುಗಳು ಮಾತನಾಡ್ತಿದ್ದಾರೆ, ಸುರ್ಜೇವಾಲ್ ರವರು ಮಾತನಾಡ್ತಿದ್ದಾರೆ, ನಂತರ ಕೆ ಸಿ ವೇಣುಗೋಪಾಲ್ ಕೂಡ ಮಾತನಾಡ್ತಾರೆ. ಡಿ ಕೆ ಶಿವಕುಮಾರ್ ಈಗಾಗಲೇ ತನ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಿದ್ದಕ್ಕೆ ಸಿದ್ದರಾಮಯ್ಯ ಸೇರಿದಂತೆ ಹೈಕಮಾಂಡ್ ಹಾಗೂ ಎಲ್ಲ ಶಾಸಕರುಗಳು ಕೂಡ ಧನ್ಯವಾದವನ್ನು ಅರ್ಪಿಸಿದರು. ನಂತರ ಇದೀಗ ಕೆ ಸಿ ವೇಣುಗೋಪಾಲ್ ಕೂಡ ಮಾತನಾಡ್ತಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಶಾಸಕಾಂಗ ಪಕ್ಷದ ನೂತನ ನಾಯಕನಿಗೆ ಸಿದ್ದರಾಮಯ್ಯ ಕೂಡ ಅಭಿನಂದನೆಯನ್ನು ಸಲ್ಲಿಸಲಿದ್ದಾರೆ. ಎಲ್ಲರ ಅಭಿನಂದನೆ ಭಾಷಣ ಮುಗಿದ ಬಳಿಕ ಸುಮಾರು 8 ರಿಂದ 10 ನಾಯಕರುಗಳು ಲೋಕಭವನಕ್ಕೆ ತೆರಳುತ್ತಿದ್ದಾರೆ. ಲೋಕಭವನಕ್ಕೆ ತೆರಳಿ ರೆಸಲ್ಯೂಷನ್ ಮಾಡಿರ್ತಕ್ಕಂಥ ಕಾಪಿಯನ್ನು ಇಟ್ಕೊಂಡು, ಆನ್ಲೈನ್ ರೆಸಲ್ಯೂಷನ್ ಇಟ್ಕೊಂಡು ಶಾಸಕಾಂಗ ಪಕ್ಷದ ನಾಯಕನ ಮುಖಾಂತರ ಸರ್ಕಾರ ರಚನೆಯ ಹಕ್ಕನ್ನ ರಾಜ್ಯಪಾಲರ ಮುಂದೆ ಮಂಡಿಸಲಿದ್ದಾರೆ. ಹರಿಪ್ರಸಾದ್. ಓಕೆ, ಧನ್ಯವಾದ ಚಿದಾನಂದ್. ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಹತ್ರ ಮುಂದಿನ ಹಂತದಲ್ಲಿ ಪಡ್ಕೊಳ್ತೀವಿ. ಪಟೇಲರು ಕೂಡ ಹೇಳ್ತಾ ಇದ್ದಂಥ ರೀತಿಯಲ್ಲಿ ಒಂದು ಅಂಶ ಇದನ್ನು ನೋಡ್ತಾ ಇದ್ದಾಗ ನೆನಪಾಗ್ತಾ ಇರುವಂಥದ್ದು ಏನಂದರೆ, ರಾಮಕೃಷ್ಣ ಹೆಗಡೆಯವರು ಕರ್ನಾಟಕದಲ್ಲಿ ಮೌಲ್ಯಾಧಾರಿತ ರಾಜಕಾರಣದ ಬಗ್ಗೆ ಮಾತನಾಡಿದಂಥವ್ರು, ಮೌಲ್ಯಾಧಾರಿತ ರಾಜಕಾರಣವನ್ನು ಮಾಡಬೇಕು ಅಂತ ಹೇಳಿದಂಥವ್ರು. ಅನೇಕ ಸಂದರ್ಭಗಳಲ್ಲಿ ಮೌಲ್ಯಾಧಾರಿತವನ್ನು ಅವರು ಎತ್ತಿ ಹಿಡಿದಿದ್ರು ಕೂಡ, ಆದರೆ ನಿಜಕ್ಕೂ ಎಲ್ಲ ಹಂತಗಳಲ್ಲಿ ಆ ಮೌಲ್ಯಗಳನ್ನು ಅವ್ರಿಗೂ ಕೂಡ ಕಾಪಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಮೌಲ್ಯಾಧಾರಿತ ರಾಜಕಾರಣ ಎಲ್ಲ ಹಂತಗಳಲ್ಲೂ ಕೂಡ ನಡೆದಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ 1990ರ ಕರ್ನಾಟಕದ ರಾಜಕೀಯದ ಇತಿಹಾಸದಲ್ಲಿ ಬಹಳಷ್ಟು ಉದಾಹರಣೆಗಳು ಸಿಗ್ಬೋದು. ಆದರೆ ಹೆಗಡೆಯವರು ಮುಖ್ಯಮಂತ್ರಿ ಆದಂತಹ ಅವಧಿಯಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾದಂತಹ ಸಿದ್ದರಾಮಯ್ಯನವರು ನಿಜಕ್ಕೂ ಕರ್ನಾಟಕದಲ್ಲಿ ಅವರು ಎಲ್ಲೂ ಕೂಡ ಮೌಲ್ಯಾಧಾರಿತ ರಾಜಕಾರಣದ ಬಗ್ಗೆ ಉದ್ದುದ್ದ ಭಾಷಣಗಳನ್ನು ಮಾಡ್ಕೊಂಡಿಲ್ಲ. ಅಂದರೆ ಒಬ್ಬ ವ್ಯಕ್ತಿಯಾಗಿ ಹೆಂಗಿರಬೇಕು, ಮಾದರಿ ಹೆಂಗಿರಬೇಕು, ಇವುಗಳ ಬಗ್ಗೆ ಮಾತಾಡ್ತಿರ್ತಿದ್ರು. ಆದರೆ ಮೌಲ್ಯಾಧಾರಿತ ರಾಜಕಾರಣ ಅನ್ನುವಂಥದ್ದನ್ನು ಪ್ರತಿ ಬಾರಿ ಅವರೇನು ಪ್ರತಿಪಾದನೆ ಮಾಡಿಕೊಂಡು ಮಾತಾಡ್ತಾ ಇದ್ದಂಥವ್ರು ಕಡಿಮೆ. ಆದರೆ ನಿಜಕ್ಕೂ ಅಂಥ ಒಂದು ಮೌಲ್ಯವನ್ನು ಅವರು ಈಗ ಸೆಟ್ ಮಾಡಿದ್ದಾರೆ. ನಿಜಕ್ಕೂ ಕೂಡ ಅಧಿಕಾರದ ಹಸ್ತಾಂತರ ಮಧ್ಯದ ಭಾಗದಲ್ಲಿ ಯಾವುದೇ ಒಂದು ಪಕ್ಷಗಳಲ್ಲಿ ಯಾವುದೇ ಸಂದರ್ಭಗಳಲ್ಲಿ ಮಧ್ಯದಲ್ಲಿ ಅಧಿಕಾರ ಹಸ್ತಾಂತರದ ಪ್ರಸಂಗ ಉದ್ಭವ ಆಯಿತು ಅಂತ ಹೇಳಿದಾಗ ಆಗ ಹೇಗಿರಬೇಕು ಅನ್ನೋದಕ್ಕೊಂದು ಮಾಡೆಲನ್ನು ಇಲ್ಲಿ ಸೆಟ್ ಮಾಡೋದಾಗಿದೆ. ಆ ಸ್ವರೂಪದಲ್ಲಿನೇ ಈ ಒಂದು ಮೌಲ್ಯಾಧಾರಿತವಾದಂತಹ ರಾಜಕಾರಣ ಇಲ್ಲಿ
ಜಾರಿಗೆ ಬಂದಿರುವಂಥದ್ದು ಗೋಚರಿಸ್ತಾ ಇದೆ. ಉಳಿದಂತೆ ಅಲ್ಲಿ ಹಾಗೆ ಅಂತೇಳಿ ಮೌಲ್ಯಾಧಾರಿತ ಅಂತ ಹೇಳಿದ ತಕ್ಷಣ ಇಲ್ಲಿ ಎಲ್ಲವೂ ಕೂಡ ಬಹಳ ಅದ್ಭುತವಾಗಿ ನಡೆದಿದೆ ಅಂತೇಳೆಲ್ಲ ಒತ್ತಡಗಳು, ರಾಜಕೀಯದ ಒತ್ತಡಗಳು, ಪಟ್ಟು ಬಿಗಿಪಟ್ಟು ಇವೆಲ್ಲವೂ ಕೂಡ ಏಟು ಎದಿರೇಟು ಇವೆಲ್ಲವೂ ಕೂಡ ಆಂತರಿಕವಾಗಿ ನಡ್ಕೊಂಡು ಹೋಗಿರ್ತವೆ. ಆದರೆ ರಾಜ್ಯದ ಜನರ ಮುಂದೆ ತಾವು ಒಂದು ಒಳ್ಳೆಯ ರಾಜಕಾರಣವನ್ನು ಮಾಡಿದ್ದೀವಿ ಅನ್ನೋ ಮಾಡೆಲನ್ನು ಸೆಟ್ ಮಾಡೋದು ಯಾವುದೇ ರಾಜಕಾರಣಿಗೆ ಆದರೂ ಕೂಡ ಬಹಳ ಮುಖ್ಯ. ಅದನ್ನು ಸೆಟ್ ಮಾಡಿದ್ದಾರೆ. ಸಿದ್ದರಾಮಯ್ಯವರು ಸೆಟ್ ಮಾಡಿರುವಂಥದ್ದು ಒಂದು ಭಾಗ. ಆದರೆ ಶಿವಕುಮಾರ್ ಅದನ್ನು ಸ್ವೀಕರಿಸಿದಂತಹ ರೀತಿಯೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಯಾಕಂದರೆ ಶಿವಕುಮಾರ್ ಅವರು ಕೂಡ ಕಳೆದ 3-4 ದಿವಸಗಳಿಂದ ಕೂಡ ಯಾವುದೇ ವಿಚಾರಗಳನ್ನು ಅವ್ರು ಎಷ್ಟು ಹೇಳಬೇಕು ಅಷ್ಟನ್ನು ಮಾತ್ರ ಮಾಧ್ಯಮದ ಮುಂದೆ ನಿನ್ನೆ ಮಾತಾಡಿದ್ರು ಬಿಟ್ಟರೆ ಸುಮ್ಮನೆ ಯಾವ ವಿಷಯಗಳನ್ನು ಕೂಡ ಅವರು ಹೇಳೋದಕ್ಕೆ ಹೋಗಿಲ್ಲ. ಬಹಳ ಗೌರವಯುತವಾಗಿ ತಾನು ಒಂದು ಅಧಿಕಾರವನ್ನು ಸ್ವೀಕರಿಸುವ ಸಂದರ್ಭದಲ್ಲಿ ಒಂದು ವಿನೀತನಾಗಿರಬೇಕು ಅನ್ನುವಂಥದ್ದನ್ನು ಕರ್ನಾಟಕದ ಜನರ ಮುಂದೆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ ನಾನು ಹೊರಟಿದ್ದೇನೆ, ನಾನು ವಿನೀತನಾಗಿಯೇ ಇದನ್ನು ಸ್ವೀಕರಿಸೋದಕ್ಕೆ ರೆಡಿಯಾಗಿದ್ದೇನೆ ಅನ್ನೋದನ್ನು ಮಾನಸಿಕವಾಗಿ ಮತ್ತು ಅದನ್ನು ತನ್ನ ನಡವಳಿಕೆಯ ಮೂಲಕವೂ ಕೂಡ ತೋರಿಸುವಂತಹ ಕೆಲಸವನ್ನು ಶಿವಕುಮಾರ್ ಅವರು ಕೂಡ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ನಾಯಕರುಗಳು ಕೂಡ ಒಂದು ಸ್ವಲ್ಪ ನೆಮ್ಮದಿಯಿಂದ ಓಡಾಡ್ಬೋದು, ಭಾಳ ಆರಾಮಾಗಿ ಹೇಳಿಕೊಳ್ಬೋದು. ನೋಡಿ ನಾವು ಹೆಂಗೆ ಅಧಿಕಾರ ಹಸ್ತಾಂತರ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಕಾಂಗ್ರೆಸ್ ನಾಯಕರುಗಳು ನಾಳೆ ದಿವಸ ಸಮರ್ಥಿಸ್ಕೊಂಡು ಓಡಾಡೋದಕ್ಕೆ ಅವ್ರಿಗೊಂದು ಒಳ್ಳೆಯ ಮಾಡೆಲನ್ನು ಸೆಟ್ ಮಾಡಿ ಕೊಟ್ಟಿದ್ದಾರೆ. ಅವರ ಇಬ್ಬರು ನಾಯಕರುಗಳು, ಒಬ್ಬರು ಶಾಸಕಾಂಗ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದಂಥವ್ರು, ಇನ್ನೊಬ್ಬರು PCC ಅಧ್ಯಕ್ಷರಾಗಿ ಸುದೀರ್ಘವಾಗಿ ಕೆಲಸ ಮಾಡಿದಂಥವ್ರು, ಇಬ್ಬರು ಜೊತೆ ಸೇರಿ ಇದನ್ನು ಒಂದು ಮಾಡೆಲನ್ನು ಕ್ರಿಯೇಟ್ ಮಾಡಿದ್ದಾರೆ. ಮತ್ತು ಸದ್ಯಕ್ಕೆ ಸಿದ್ದರಾಮಯ್ಯನವರು ಮಾಜಿಯಾಗಿದ್ದಾರೆ, ಶಿವಕುಮಾರ್ ಅವರು ಹಾಲಿಯಾಗಿದ್ದಾರೆ ಕಾಂಗ್ರೆಸ್ಸಿನ ಶಾಸಕಾಂಗ ಪಕ್ಷದ ನಾಯಕರಾಗಿ. ಇಲ್ಲಿಂದ ಈಗ ಶಿವಕುಮಾರ್ ಅವರು ನೇರವಾಗಿ ಲೋಕಭವನಕ್ಕೆ ಹೋಗ್ತಾರೆ. ಕೆಲವೇ ಕ್ಷಣಗಳಲ್ಲಿ DK ಶಿವಕುಮಾರ್ ಅವರು ರಾಜ್ಯಪಾಲರನ್ನ ಭೇಟಿಯಾಗ್ತಾರೆ. ರಾಜ್ಯಪಾಲರಿಗೆ ತಮ್ಮ ಸರ್ಕಾರ ರಚನೆಯ ಹಕ್ಕು ಮಂಡನೆಯನ್ನ ಶಿವಕುಮಾರ್ ಅವರು ಮಾಡ್ತಾರೆ. ನನಗೆ ಅಧಿಕಾರದ ಪ್ರಮಾಣ ವಚನವನ್ನ ಬೋಧಿಸಬೇಕು ಮತ್ತು ಗೌಪ್ಯತೆಯ ಪ್ರಮಾಣ ವಚನವನ್ನು ಬೋಧಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ಕೊಳ್ತಾರೆ. ಲೋಕಭವನದಲ್ಲಿ ಒಂದು ಅಧಿಕೃತವಾಗಿ ಅವರು ಪತ್ರವನ್ನ ಕೊಟ್ಟು ಆ ವಿನಂತಿಯನ್ನ ಮಾಡಿ ಸರ್ಕಾರ ರಚನೆಯ ಮುಂದಿನ ಪ್ರಕ್ರಿಯೆಗಳ ಕಡೆಗೆ ಹೊರಡ್ತಾರೆ. ಆದ ನಂತರ ಸಹಜವಾಗಿಯೇ ಕ್ಯಾಬಿನೆಟ್ ರಚನೆ ಶಿವಕುಮಾರ್ ಅವರಿಗಿರುವಂತಹ ಬಹಳ ದೊಡ್ಡ ಚಾಲೆಂಜ್ ಆಗಿನೇ ಇರುತ್ತೆ. ಆದರೆ ಒಂದು, ಈ ಬಾರಿ ಯಾರೇ ಮಂತ್ರಿಗಳನ್ನ ಸಂಪುಟದಿಂದ ಕೈ ಬಿಟ್ಟರೂ ಕೂಡ ಅವರು ಅಸಮಾಧಾನಗೊಳ್ಳುವಂಥದ್ದು, ಅವರ ಅಭಿಮಾನಿಗಳು ಪ್ರೊಟೆಸ್ಟ್ ಮಾಡುವಂಥದ್ದು, ಟೈರ್ಗಳಿಗೆ ಬೆಂಕಿ ಹಚ್ಚುವಂಥದ್ದು ಇವೆಲ್ಲ ಮಾಡೋ ಹಾಗಿಲ್ಲ. ಯಾಕೆಂದ್ರೆ ಯಾರಿಗೆ ಅವಕಾಶ ಕೈ ತಪ್ಪು ಹೋಗಿದೆಯೋ ಅವರು ಸುಮ್ಮನಿರ್ಬೇಕಾಗತ್ತೆ, ಯಾರು ಮಂತ್ರಿಗಳಾಗಿದ್ದವಂಥವ್ರನ್ನ ಕ್ಯಾಬಿನೆಟ್ ಬಿಡ್ತಾರೋ ಅವರು ಸುಮ್ಮನಿರ್ಬೇಕಾಗತ್ತೆ. ಯಾಕಂದ್ರೆ ಮುಖ್ಯಮಂತ್ರಿನೇ ತನ್ನ ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ದಾರೆ. ಏನು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷನೇ ಬಿಟ್ಟುಕೊಡೋದಿಲ್ಲ ಅಂತಲ್ಲಿ ಮುಖ್ಯಮಂತ್ರಿನೇ ತನ್ನ ಅಧಿಕಾರವನ್ನು ಬಿಟ್ಟುಕೊಟ್ಟಿರುವಾಗ ಇನ್ನು ಮಂತ್ರಿಗಳದ್ದು ಯಾವ ಲೆಕ್ಕ? ಮುಖ್ಯಮಂತ್ರಿಯ ಪಾಲನೆ ಮಾಡಿರುವ ಆದರ್ಶವನ್ನು ಮಂತ್ರಿಗಳು ಕೂಡ ಪಾಲನೆ ಮಾಡ್ಕೊಂಡು ಹೋಗಬೇಕು. ಪಕ್ಷದ ಕೆಲಸ ಅದು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸದ್ಯಕ್ಕೆ ಇದು ಶಿವಕುಮಾರ್ ಅವರ ಪಾಲಿಗೂ ಕೂಡ ಇರುವಂತಹ ಒಂದು ಒಳ್ಳೆಯ ಅವಕಾಶ, ಒಂದು ಒಳ್ಳೆಯ ಆಡಳಿತವನ್ನು ಕೊಡೋದಕ್ಕೆ ಒಂದು ಅವಕಾಶ ಖಂಡಿತವಾಗ್ಲೂ ಶಿವಕುಮಾರ್ ಅವರಿಗೆ ಇದ್ದೇ ಇದೆ. ಅದಕ್ಕೆ ಬೇಕಾದಂಥ ಸ್ಟೇಜ್ ಅಂತೂ ಸೆಟ್ ಆಗಿದೆ. ಗ್ರೌಂಡ್ನಲ್ಲಿ ಅವ್ರಿಗೆ ಯಾವುದೇ ರೀತಿಯ ಡಿಸ್ಟರ್ಬೆನ್ಸಸ್ ಇಲ್ಲ, ಅವ್ರಿಗೆ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲ, ಅವರ ಸುತ್ತಮುತ್ತಲೂ ಕೂಡ ಅವ್ರಿಗೆ ಯಾವುದೇ ಗೊಂದಲಗಳು ಕ್ರಿಯೇಟ್ ಆಗಿಲ್ಲ. ಹೀಗಾಗಿ ಶಿವಕುಮಾರ್ ಅವರು ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕಾಗಿರೋದು ಈಗ ಅವರ ಜವಾಬ್ದಾರಿ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಆದ್ಯತೆಯನ್ನು ಕೊಡಬೇಕು. ಹಾಗೆಯೇ ಅವರು ಏನು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೊರಟಿದ್ರಲ್ಲ, ಆ ಬ್ರ್ಯಾಂಡ್ ಬೆಂಗಳೂರನ್ನ ಮಾಡೋದಕ್ಕೆ ಈಗ ಅವರಿಗೆ ಪೂರ್ಣ ಅಧಿಕಾರ ಇದೆ. ಅವರೇ ಎಲ್ಲ ನಿರ್ಣಯಗಳನ್ನು ಕೈಗೊಳ್ಳುವಂತಹ ಅಧಿಕಾರದಲ್ಲಿದ್ದಾರೆ. ಅಂಥದ್ದೊಂದು ಬ್ರ್ಯಾಂಡ್ ಬೆಂಗಳೂರನ್ನ ಕ್ರಿಯೇಟ್ ಮಾಡಬೇಕು. ಅವರು ಬಿಯಾಂಡ್ ಬೆಂಗಳೂರು ಬಗ್ಗೆಯೂ ಕೂಡ ಕನಸನ್ನು ಕಂಡಿದ್ರು. ಬಿಯಾಂಡ್ ಬೆಂಗಳೂರು ಅಂದರೆ ಇಡೀ ರಾಜ್ಯದ ಎಲ್ಲ ಶಾಲೆಗಳಲ್ಲೂ ಕೂಡ ಒಂದು ಒಳ್ಳೆಯ ಮಾದರಿಯ, ಅದಕ್ಕೆ ಅವರು ಈ ಹಿಂದೆನೇ ಉಪಮುಖ್ಯಮಂತ್ರಿ ಆಗಿದ್ದುಕೊಂಡೇ ಹೇಳ್ತಾ ಇದ್ರು, CSR ಫಂಡನ್ನು ಬಳಕೆ ಮಾಡಿಕೊಂಡು ಎಲ್ಲ ಶಾಲೆಗಳಲ್ಲಿ ಒಳ್ಳೆಯ ಶಿಕ್ಷಣವನ್ನು ಕೊಡಿಸುವಂತಹ ಕೆಲಸವನ್ನು ಮಾಡ್ತೀನಿ ಅಂತ ತಿಳ್ಕೊಂಡು ನಮ್ಮ ನ್ಯೂಸ್ 18 ಕನ್ನಡದ ಅಜೆಂಡಾ ಕರ್ನಾಟಕ ಕಾರ್ಯಕ್ರಮದಲ್ಲಿ 2 ಬಾರಿ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಇಲ್ಲ, ನಾನು ಒಂದು ಒಳ್ಳೆಯ ಶೈಕ್ಷಣಿಕ ವಾತಾವರಣ ನಿರ್ಮಿಸಬೇಕು ಅನ್ನುವಂತಹ ಕನಸು ಅವರದಿತ್ತು. ಆ ಕನಸು ನನಸಾದರೆ ಬಹುಶಃ ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಒಳ್ಳೆಯ ಶಿಕ್ಷಣ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಅವ್ರು ಬಹಳ ಪ್ರತಿಪಾದನೆ ಮಾಡಿರುವಂಥದ್ದು ಶಿಕ್ಷಣದ ಬಗ್ಗೆ. ಬಹಳ ಬಾರಿ ನಮ್ಮ ಜೊತೆಗೆ ಅದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಿಸ್ತೀನಿ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಸಿಗಬೇಕು, ಅವ್ರಿಗೆ ಅವರವರದೇ ಆದಂತಹ ಜಿಲ್ಲೆಗಳಲ್ಲಿ ಉದ್ಯೋಗ ಸೃಷ್ಟಿಯ ಅವಕಾಶ ಆಗಬೇಕು, ಬಿಯಾಂಡ್ ಬೆಂಗಳೂರು ನಾವು ಡೆವಲಪ್ ಆಗಬೇಕು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಅವ್ರಿಗೆ ಬಿಯಾಂಡ್ ಬೆಂಗಳೂರು ಅವರು ಉಪಮುಖ್ಯಮಂತ್ರಿಯಾಗಿ ಮಾಡೋದಕ್ಕೆ ಅವ್ರಿಗೆ ಅವಕಾಶಗಳಿರಲಿಲ್ಲ. ಯಾಕಂದ್ರೆ ಅವ್ರಿಗೆ ಉಪಮುಖ್ಯಮಂತ್ರಿ ಆಗಿದ್ದಂಥದ್ದು ಖಾತೆಗಳು, ಅದು ಬೆಂಗಳೂರು ನಗರ ಅಭಿವೃದ್ಧಿ ಇತ್ತು. ಹಾಗಾಗಿ ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ಅವರು ಕೆಲಸಗಳನ್ನು ಮಾಡಬೇಕು. ಈಗ ಬಿಯಾಂಡ್ ಬೆಂಗಳೂರು ಬಗ್ಗೆ ಯೋಚನೆ ಮಾಡೋದಕ್ಕೆ ಶಿವಕುಮಾರ್ ಅವರಿಗೆ ಬಹಳ ಐಡಿಯಲ್ ಟೈಮ್ ಇದೆ. ಇದಕ್ಕೆ ಒಂದು ಗಟ್ಟಿಯಾದಂತಹ ಫೌಂಡೇಶನ್ ಅನ್ನ ಶಿವಕುಮಾರ್ ಅವರು ಹಾಕಿಕೊಟ್ಟೋದಕ್ಕೆ ಸಾಧ್ಯ ಆಯಿತು ಅಂದ್ರೆ ಖಂಡಿತವಾಗ್ಲೂ ಕೂಡ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ಮಾದರಿಯ ಆಡಳಿತವನ್ನು ನಾವು ನೋಡಬಹುದು.
ಅದು ಈಗ ಶಿವಕುಮಾರ್ ಕಡೆಗೆ ಇರುವಂತಹ ನಿರೀಕ್ಷೆ. ಬಿಯಾಂಡ್ ಬೆಂಗಳೂರು ಅವರು ಹೇಗೆ ಕರ್ನಾಟಕವನ್ನ ಡೆವಲಪ್ ಮಾಡ್ತಾರೆ, ಅವರು